ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಬಾಗಲಕೋಟೆ ಕುಡಚಿ ರೈಲ್ವೆ ಯೋಜನೆ ದಶಕಗಳ ಬೇಡಿಕೆ ವಿಳಂಬದ ಹಾದಿ. ಜಮಖಂಡಿ ಶತಮಾನದಷ್ಟು ಹಳೆಯದಾದ ಮಹಾರಾಜರ ಕಾಲದಿಂದಲೂ ಬೇಡಿಕೆಯಲ್ಲಿರುವ ಬಾಗಲಕೋಟೆ ಕುಡಚಿ ರೈಲ್ವೆ ಯೋಜನೆಯು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯದಿಂದಾಗಿ ನಿಗದಿತ ಕಾಲಕ್ಕೆ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದೆ ಎಂದು ರೈಲ್ವೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಆರೋಪಿಸಿದ್ದಾರೆ. 2017ಕ್ಕೆ ಪೂರ್ಣಗೊಳ್ಳಬೇಕಿದ್ದ ಈ ಮಹತ್ವಾಕಾಂಕ್ಷಿ ಯೋಜನೆಯು ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಒತ್ತಡ ಹೇರದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಯೋಜನೆಯ ಪ್ರಗತಿಯು ಅತ್ಯಂತ ಮಂದಗತಿಯಲ್ಲಿ ಸಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಾಗಲಕೋಟೆಯಿಂದ ಲೋಕಾಪುರದವರೆಗೆ ಮಾತ್ರ ಕಾಮಗಾರಿ ಪೂರ್ಣಗೊಂಡಿದೆ. ಲೋಕಾಪುರದಿಂದ ಯಾದವಾಡ ಹಾಗೂ ಯಾದವಾಡದಿಂದ ಮುಧೋಳದವರೆಗಿನ ಕಾಮಗಾರಿ ನಿಧಾನಗತಿಯಲ್ಲಿದೆ. ಆದರೆ ಮುಧೋಳದಿಂದ ಜಮಖಂಡಿವರೆಗೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿನ ಗೊಂದಲಗಳಿಂದಾಗಿ ಇನ್ನೂ ಕಾಮಗಾರಿಯೇ ಆರಂಭವಾಗಿಲ್ಲ ಎಂದು ಅವರು ವಿವರಿಸಿದರು. ಯೋಜನೆಯ ವಿಳಂಬಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿನ ಸಮಸ್ಯೆಗಳೇ ಪ್ರಮುಖ ಕಾರಣವೆಂದು ಖಾಜಿಬಿಟ್ಟು ಮಾಡಿದ್ದಾರೆ. ಮುಧೋಳದಿಂದ ಜಮಖಂಡಿ ಭಾಗದಲ್ಲಿ ಸುಮಾರು 10 ರಿಂದ 15 ಎಕರೆ ಜಮೀನಿನ ರೈತರಿಗೆ ಇನ್ನೂ ಪರಿಹಾರ ವಿತರಣೆಯಾಗಬೇಕಿದ್ದು, ಈ ಸಮಸ್ಯೆಯನ್ನು ಜನಪ್ರತಿನಿಧಿಗಳು ತಕ್ಷಣವೇ ಇತ್ಯರ್ಥಪಡಿಸಬೇಕು ಎಂದು ಅವರು ಆಗ್ರಹಿಸಿದರು. ಇದಲ್ಲದೆ ಜಮಖಂಡಿಯಿಂದ ಕುಡಚಿವರೆಗಿನ ಮಾರ್ಗದ ವ್ಯಾಪ್ತಿಯಲ್ಲಿ ಬರುವ 74 ಎಕರೆ ಪ್ರದೇಶದ ರೈತರು ಹೊಸ ಭೂಸ್ವಾಧೀನ ಕಾಯ್ದೆಯ ಅಡಿಯಲ್ಲಿ ಹೆಚ್ಚಿನ ಪರಿಹಾರಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸರ್ಕಾರವು ಹೊಸ ಕಾಯ್ದೆಯಂತೆ ಪರಿಹಾರ ನೀಡಲು ತಾತ್ವಿಕವಾಗಿ ಒಪ್ಪಿಗೆ ಸೂಚಿಸಿದ್ದರೂ ನ್ಯಾಯಾಲಯದಲ್ಲಿನ ಪ್ರಕರಣ ಇತ್ಯರ್ಥವಾಗದ ಕಾರಣ ಕಾಮಗಾರಿಗೆ ಹಿನ್ನಡೆಯಾಗಿದೆ. ಈ ಭಾಗದಲ್ಲಿ ರೈಲ್ವೆ ಹಳಿ ಅಳವಡಿಸಲು ಭೂಮಿಯನ್ನು ಸ್ವಚ್ಛಗೊಳಿಸಲು 6.5 ಕೋಟಿ ರೂಪಾಯಿಗಳ ಟೆಂಡರ್ ಕರೆಯಲಾಗಿದ್ದರೂ ಕಾನೂನಾತ್ಮಕ ತೊಡಕುಗಳಿಂದಾಗಿ ಕೆಲಸ ಸ್ಥಗಿತಗೊಂಡಿದೆ. ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಬಾಕಿ ಇರುವ ರೈತರಿಗೆ ತಕ್ಷಣವೇ ಪರಿಹಾರ ವಿತರಿಸಬೇಕು. ನ್ಯಾಯಾಲಯದಲ್ಲಿನ ಪ್ರಕರಣವನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಿ ಯೋಜನೆಗೆ ವೇಗ ನೀಡಬೇಕು. ಸುದ್ದಿಗೋಷ್ಠಿಯಲ್ಲಿ ರೈಲ್ವೆ ಹೋರಾಟಗಾರರಾದ ಸುಭಾಷ್ ಶಿರಬೂರ, ಡಾಕ್ಟರ್ ರಿವಿ ಜಮಖಂಡಿ, ಕಾಡಪ್ಪ ಹೊಸಮನಿ, ಮೈನುದ್ದೀನ್ ಖಾಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಸರ್ಕಾರದ ನಿಷ್ಕ್ರಿಯತೆಯ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಯೋಜನೆಯು ಉತ್ತರ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ್ದಾಗಿದ್ದು, ದಶಕಗಳ ಕನಸು ನನಸಾಗಲು ಇನ್ನೆಷ್ಟು ಕಾಯಬೇಕು ಎಂದು ಅವರು ಪ್ರಶ್ನಿಸಿದ್ದಾರೆ. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಮಾತಿಲ್ಲ, ಅದ ಕೆಲಸ ಯಾರ್ದು? ಸರ್ಕಾರ ಮತ್ತು ಜಿಲ್ಲಾ ಆಡಳಿತದ ಕೆಲಸ. ಯಾರು ಜನಪ್ರತಿನಿಧಿಗಳು ಅಥವಾ ಹೋರಾಟಗಾರರು ಅದನ್ನು ಪರಿಹಾರ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಜನಪ್ರತಿನಿಧಿಗಳಿಗೆ, ಅಂದ್ರೆ ಉಸ್ತುವಾರಿ ಮಂತ್ರಿಗಳು, ಶಾಸಕರುಗಳು, ಸಂಸದರುಗಳು ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತು ಜಿಲ್ಲಾ ಆಡಳಿತದವರು ರೈತರದ್ದು ಏನು ಸಮಸ್ಯೆ ಐತಿ ಅದು ಪರಿಹಾರ ಮಾಡಿ. ಏನು ಟೆಂಡರ್ ಹಿಡ್ದಾರ ಮುಧೋಳದಿಂದ ಜಮಖಂಡಿ ಮಠ ಈವರೆಗೂ ಕೆಲಸ ಚಾಲೂ ಆಗಿಲ್ಲ. ನೀವು 27ನೇ ಇಸ್ವಿಯೊಳಗೆ ಈ ಕುಡಚಿಯಿಂದ ಬಾಗಲಕೋಟೆ ಕಾಮಗಾರಿ ಪೂರಾಗೊಳಿಸಿ ರೈಲ್ವೆ ಓಡಿಸ್ತೀವಿ ಅಂತ ನೀವು ಹೇಳ್ತೀರಿ. ಆದರೆ ಇಲ್ಲಿ ಕೆಲಸ ಮುಧೋಳ ಮಟ್ಟ ಅಷ್ಟೇ ನಡೆದೈತಿ, ಮುಧೋಳಿಂದ ನಡೆದಿಲ್ಲ. ಅದಕ್ಕೆ ದಯವಿಟ್ಟು ಜನಪ್ರತಿನಿಧಿಗಳು, ಜಿಲ್ಲಾಡಳಿತದವರು ಇದಕ್ಕೆ ಮುತುವರ್ಜಿ ವಹಿಸಬೇಕು, ಕಾಳಜಿ ವಹಿಸಬೇಕು, ಸೀರಿಯಸ್ ತಗೋಬೇಕು. ಕಾಂಟ್ರಾಕ್ಟರ್ಗಳಿಗೆ ಏನಾರ ಕೆಲಸ ಮಾಡುವಾಗ ತೊಂದರೆ ಇದ್ರೆ ಅದನ್ನು ನಿವಾರಣೆ ಮಾಡಿ ಕೆಲಸಕ್ಕೆ ಅನುಕೂಲ ಮಾಡಿ ಕೊಡಬೇಕು. ಇಲ್ಲಂದ್ರೆ ನಾವು ಉಗ್ರವಾದಂಥ ಹೋರಾಟ ಈ ಜಿಲ್ಲಾದ್ಯಂತ ಮಾಡಬೇಕಾಗತ್ತಂತ ಎಚ್ಚರಿಕೆಯನ್ನ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಎಚ್ಚರಿಸ್ತೇನೆ. ನಮಸ್ಕಾರ. ನಾ ಕುತುಬುದ್ದೀನ್ ಖಾಜಿ. ಇವತ್ತ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಸಂಬಂಧ ಮಾನ್ಯ ಜಮಖಂಡಿ ಭೂಸ್ವಾಧೀನ ಅಧಿಕಾರಿಗಳನ್ನು ಭೇಟಿಯಾಗಿ ಈ ರೈಲ್ವೆ ಕಾಮಗಾರಿಯ ಸ್ಥಿತಿಗತಿ ವಿಚಾರ ಮಾಡಿ ಇದರ ಒಂದು ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲನೆ ಮಾಡಿ ನಾವು ಬಂದಾಗ ಒಂದು ವಿಷಯ ತಿಳಿತು. ಈಗಾಗಲೇ 2017ರಲ್ಲಿ ಈ ಯೋಜನೆ ಪೂರ್ಣಗೊಳ್ಳಬೇಕಾಗಿತ್ತು. 816 ಕೋಟಿ ರೂಪಾಯಿ ವೆಚ್ಚದೊಳಗೆ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದು 142 ಕಿಲೋಮೀಟರ್ 2017ರಲ್ಲಿ ಮುಗಿಬೇಕಾಗಿತ್ತು. ದುರ್ದೈವಶಾತ್ 2020 ಬಂದರೂ ಕೂಡ ಇನ್ನೂ ಮುಧೋಳ ಮುಟ್ಟಿಲ್ಲ. ಲೋಕಾಪುರಕ್ಕೆ ಪೂರ್ಣಗೊಂಡು
ರೈಲ್ವೆ ಪ್ರಾರಂಭ ಆಗತ್ತ ಅಂಥೇಳಿ ಅಲ್ಲಿ ಜನ ನಿರೀಕ್ಷೆ ಮಾಡ್ಯಾರ. ಆ ನಿರೀಕ್ಷೆಯನ್ನು ಕೂಡ ಸುಳ್ಳು ಮಾಡ್ಯಾರ. ಅದರಂತೆ ಲೋಕಾಪುರದಿಂದ ಯಾದವಾಡವರೆಗೆ 203 ಕೋಟಿ ರೂಪಾಯಿ ವೆಚ್ಚದೊಳಗೆ ಟೆಂಡರ್ ಕರೆದು 2 ವರ್ಷ ಆತು. ಅಲ್ಲೇ ಕೂಡ ಕಾಮಗಾರಿ ಅಮೆಗತಿಯಲ್ಲಿ ಸಾಗಿದೆ. ಅದರಂತೆ ಯಾದವಾಡದಿಂದ 26 ಕಿಲೋಮೀಟರ್ಗೆ ಅನ್ವಯಿಸುವಂತೆ ಅಂದ್ರೆ ಜಮಖಂಡಿ ರೋಡ್ ವರೆಗೂ 408 ಕೋಟಿ ರೂಪಾಯಿ ಟೆಂಡರ್ ಕರೆದು ಗುತ್ತೇದಾರರನ್ನು ಕೂಡ ನೇಮಕ ಮಾಡಲಾಗಿದೆ. ಆದರೆ ದುರಂತ ಏನಪ್ಪಾ ಅಂದ್ರೆ ಅದು ಕೂಡ 1.5 ವರ್ಷ ಆದ್ರೆ ಮುಧೋಳ ಮಟ್ಟ ಅಷ್ಟೇ ಕಾಮಗಾರಿ ನಡೆದಿದೆ. ಇದು ರೈಲ್ವೆ ನಿಲ್ದಾಣ, ಇದು ಯಾವುದು ಮುಧೋಳ ರೈಲ್ವೆ ನಿಲ್ದಾಣ. ಇಲ್ಲಿ ಕೆಲಸ ಬಂದು ಇಲ್ಲಿ ನಿಂತು ಬಿಟ್ಟೈತಿ. ಆದ್ರೆ ಮುಧೋಳಿಂದ ಮುಂದೆ ಒಂದು ಫೂಟನು ಹೋಗಕ್ಕೆ ತಯಾರಿಲ್ಲ. ಆದ್ರೆ ಜನಪ್ರತಿನಿಧಿಗಳು, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವರನ್ನು ಒತ್ತಾಯನ ಮಾಡ್ತೀನಿ, ತಾವುಗಳು ಸರ್ಕಾರಕ್ಕೆ ಹೋಗುವಂಥ ದುಡ್ಡು ಅಂದ್ರೆ ಕನಿಷ್ಠ ಇವತ್ತು ಇಲ್ಲಿ ಬಂದು ಮುಟ್ಟಬೇಕಂದ್ರೆ 2,000 ಕೋಟಿ ರೂಪಾಯಿ ಖರ್ಚಾಗತ್ತೆ. ಬಾಗಲಕೋಟೆಯಿಂದ ಮುಧೋಳಕ್ಕೆ ಬಂದು ಮುಟ್ಟಬೇಕಂದ್ರೆ 2,000 ಕೋಟಿ ರೂಪಾಯಿ ಖರ್ಚಾಗತ್ತೆ. ನೀವು ಇನ್ನೂ ವಿಳಂಬ ಮಾಡಿದ್ರೆ ವರ್ಷ 15% ಇದರ ವೆಚ್ಚ ಇನ್ಕ್ರೀಸ್ ಆಗತ್ತೆ, ಹೆಚ್ಚಾಕೋತ್ ಹೋಗತ್ತೆ. ದಯವಿಟ್ಟು ನಮ್ಮ ಜಿಲ್ಲೆಯ ಶಾಸಕರುಗಳು, ಸಂಸದರುಗಳು, ಸಚಿವರುಗಳು ಈ ದುಡ್ಡ ಸಾರ್ವಜನಿಕರ ದುಡ್ಡ, ಇದು ದುಡ್ಡು ನಮ್ಮದು ಅನ್ನುವಂಥ ಒಂದು ಬ್ಯಾನಿಯಿಂದ, ಒಂದು ಕಾಳಜಿಯಿಂದ ಈ ಯೋಜನೆ ಅವಧಿಗೆ ಮುಂಚಿತವಾಗಿ ಅಂದ್ರೆ 2027 ಒಳಗಾಗಿ ನಾವು ಕುಡ್ಚಿಗೆ ತಗೊಂಡು ಹೋಗಿ ಮುಟ್ಟಿಸ್ತೀವಿ ಅಂತೇಳಿ ರೈಲ್ವೆ ಇಲಾಖೆಯವರು ಹೇಳ್ಯಾರ. ರಾಜ್ಯ ಸರ್ಕಾರನೂ ಹೇಳೈತಿ, ಕೇಂದ್ರ ಸರ್ಕಾರದವ್ರು ವಚನ ಕೊಟ್ಟಾರ. ಯಾಕೆ ಮೊನ್ನೆ ವಿ ಸೋಮಣ್ಣವ್ರು ಬಂದಾಗ 27 ಮಾರ್ಚ್ ಒಳಗ ಪೂರಾ ನಿಮ್ದು ಕಂಪ್ಲೀಟ್ ಕೊಡ್ತೀವಿ ಅಂತ ಹೇಳ್ಯಾರ. ಆದ್ರೆ ಈ ರೀತಿ ಅಮೆಗತಿಯಲ್ಲಿ ಕಾಮಗಾರಿ ಸಾಗಿದರೆ 27ಕ್ಕೆ ಆಗೋದು ಅನುಮಾನ. ಆ ಅನುಮಾನವನ್ನು ದೂರ ಮಾಡಲಿಕ್ಕೆ ಮಾನ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದು ಗಟ್ಟಿಯಾದಂಥ ನಿಲುವನ್ನು ತಗೊಂಡು ಈ ಕಾಮಗಾರಿಗೆ ಬರುವಂಥ ಅಡೆತಡೆಗಳನ್ನು, ಏನಾರ ಒಂದು ಅಡೆತಡೆ ಬಂದ್ರೆ ನಿವಾರಿಸಿ ಅತಿ ಶೀಘ್ರದಲ್ಲಿ ಪ್ರತಿ ಒಂದು 20 ಕಿಲೋಮೀಟರ್ಗೆ ಒಂದು 5-6 ಮಂದಿ ಕಾಂಟ್ರಾಕ್ಟರ್ಗೆ ಗುತ್ತಿಗೆಯನ್ನು ಕೊಟ್ಟು ಅವರಿಂದ ಮುಚ್ಚಳಿಕೆ ಪತ್ರವನ್ನು 1 ವರ್ಷದಾಗ ಮುಗಿಸ್ಕೊಡ್ತೀವಿ ಅಂತೇಳಿ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ಈ ಮಾರ್ಗ ಪೂರ್ಣಗೊಳಿಸುವ ಚಿಂತನೆ ಮಾಡಬೇಕು. ಇದು ಯೋಜನೆ ನಮ್ಮ ಮಹಾರಾಜರು, ಘೋರ್ಪಡೆ ಮಹಾರಾಜರು, ಮುಧೋಳದ ಘೋರ್ಪಡೆ ಮಹಾರಾಜರು, ಜಮಖಂಡಿಯ ಪಟವರ್ಧನ ಮಹಾರಾಜರು, ಇಲ್ಲಿ ಆಗ ಹೋದಂಥವ್ರು ದೊಡ್ಡ ದೊಡ್ಡ ಮಂತ್ರಿಗಳು ಕನಸು ಕಂಡಂತ ಕುಡ್ಚಿ ಬಾಗಲಕೋಟ್. ಈ ಕುಡ್ಚಿ ಬಾಗಲಕೋಟ್ ಅನುಷ್ಠಾನಗೊಂಡ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಅಖಂಡ ಉತ್ತರ ಕರ್ನಾಟಕದ ಸ್ವರ್ಣ ಯುಗ ಪ್ರಾರಂಭ ಆಗತ್ತಾ. ಇದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನಾನು ಸರ್ಕಾರಗಳಿಗೆ, ಸರ್ಕಾರದ ಪ್ರತಿನಿಧಿಗಳಿಗೆ ಎಚ್ಚರಿಸಿ ನಾನು ಇವತ್ತು ಎಲ್ಲ ವೀಕ್ಷಣೆ ಮಾಡೀನಿ. ಕಾಮಗಾರಿ ಭಾಳ ವಿಳಂಬ ಐತಿ, ಸೀರಿಯಸ್ ತಗೋರಿ. ಎಲ್ಲಂದ್ರೆ ಇಡೀ ಜಿಲ್ಲಾದ್ಯಂತ ಉಗ್ರ ಪ್ರಮಾಣದ ಹೋರಾಟ ಮಾಡಿ ಇಡೀ ಜಿಲ್ಲೆ ಒಳಗೆ ಜನಾಂದೋಲನ ಮಾಡಿ ಸರ್ಕಾರಗಳನ್ನು ಅಳಿಗಾಡಿಸಬೇಕಾಗತ್ತ ಎಚ್ಚರ. ನಾ ಕುತುಬುದ್ದೀನ್ ಕಾಜಿ, ನಮಸ್ಕಾರ. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.